ಬರ್ರಿ ಇವತ್ತು ಚೆನ್ನಾಗಿದು ಕಾಳಿನ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ. ಅಂದರೆ ಮಸೂರು ಕಾಳು ಅಂತಾರಲ್ಲ ಅದ್ರದ್ದು ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ. ಚಪಾತಿಗೆ ಅದು ಮಸ್ತ್ ಅನಿಸ್ತೈತಿ. ಮಾಡೋಣ ಬರ್ರಿ. ಇಲ್ಲಿ ಬೆಲ್ಲ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಕೊತ್ತಂಬರಿ, ಕರಿಬೇವು, ಹುಣಸೆಹಣ್ಣು, ಶೇಂಗಾ ಮತ್ತು ಚೆನ್ನಾಗಿದು ಕಾಳು ತೊಗೊಂಡಿನಿ ರೀ. ಇಲ್ಲಿ ತೊಳೆದಿಟ್ಕೊಂಡಿನಿ ಒಂದು ಕೊರ್ದ ಬಟ್ಲದಷ್ಟು. ಮತ್ತು ಎಣ್ಣೆ ತೊಗೊಂಡಿನಿ ರೀ. ಮತ್ತು ಖಾರ, ಜೀರಿಗೆ, ಸಾಸ್ವೆ ಮತ್ತು ಇದು ಮೆಣ್ಸಿನ್ಕಾಯಿ ತೊಗೊಂಡಿನಿ ರೀ. ನಾನು ಇಲ್ಲಿ ಬ್ಯಾಡಗಿ ಮೆಣ್ಸಿನ್ಕಾಯಿ ತೊಗೊಂಡಿನಿ. ಒಂದು ಬ್ಯಾಡಗಿ ಮೆಣ್ಸಿನ್ಕಾಯಿ, ಅರಿಶಿಣ ಪುಡಿ ಮತ್ತು ಜೀರಿಗೆ ಪುಡಿ ಮತ್ತು ಉಪ್ಪು. ಮೊದಲಿಗೆ ನಾವಿಲ್ಲಿ ಏನು ಮಾಡೋಣ, ಚೆನ್ನಾಗಿ ಬೇಳೆ ಏನಿದ್ಲ ಕಾಳು ಏನದವಲ್ಲ ಇವನ್ನ ನಾವು ಕುಕ್ಕರ್ಗಿಟ್ಟು 3 ವಿಸಿಲ್ ಹೊಡಿಸ್ಕೊಂಬರೋಣ ಅಂತ. ಲಘುನ ಸಣ್ಣ ಮೆತ್ತಗಾಗ್ತೈತೆ ರೀ ಕಾಳು. ಈಗೇನು ಮಾಡೋಣ, ಒಗ್ಗರಣೆ ತೊಗೊಳಕತ್ತೀನಿ. ಒಗ್ಗರಣೆಗೆ ನಾ ಇಲ್ಲಿ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡು ಇಲ್ಲಿ ಸಾಸಿವೆ ಹಾಕ್ಕೊಳಕತ್ತೀನಿ ರೀ. ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂದ್ಕೂಡಲೇ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದ್ರೆ ಜೀರಿಗೆ ಹಾಕ್ಕೊಳ್ಳೋಣಂತ್ರಿ. ಜೀರಿಗೆ ಒಂದು ಸ್ವಲ್ಪ ಸಿಡಿದ ಕೂಡಲೇ ನಾವು ನೆಕ್ಸ್ಟ್ ಇಲ್ಲಿ ಹಿಂಗೆ ಹಾಕ್ಕೊಳ್ಳೋಣ ರೀ. ಹಿಂಗೆ ಭಾಳ ಚಂದ ಆಗ್ತೈತೆ ರೀ. ಹಿಂಗೆ ಹಾಕ್ರಿ ಪಲ್ಯಗೆ. ಭಾಳ ಅಂದ್ರೆ ಭಾಳ ಚಲೋ ಫ್ಲೇವರು ಮತ್ತು ಅದು ಸ್ಮೆಲ್ಲು ಟೇಸ್ಟ್ ಕೊಡ್ತೈತಿ. ಹಿಂಗೆ ಹಾಕ್ಕೊಳ್ಳಿ, ಒಂದು ಚಿಟಿಗೆ ಅಷ್ಟು ಹಿಂಗೆ ಹಾಕ್ಕೊಂಡು ಈಗ ಏನು ನೆಕ್ಸ್ಟ್ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣಂತ. ಕರಿಬೇವನ್ನ ಇಲ್ಲಿ 1-2 ಕಡ್ಡಿ ಅಷ್ಟು ಕರಿಬೇವು ತೊಳೆದಿಟ್ಕೊಂಡಿದ್ದೆ. ಕರಿಬೇವು ಸೊಪ್ಪು 1-2 ಕಡ್ಡಿ ಅಷ್ಟು ಹಾಕ್ಕೊಳ್ಳೋಣಂತ. ಅಂದರೆ ಗಮ್ ಅಂತ ಚಂದ ಸ್ಮೆಲ್ ಬರ್ತೈತಿ. ಸೊ ಹಾಗಾಗಿ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿನಿ ರೀ. ಬೆಳ್ಳುಳ್ಳಿ ಒಂದು ಸಣ್ಣದೊಂದು ಗಡ್ಡಿ ತೊಗೊಂಡಿನಿ ರೀ. ನೋಡ್ಕೊರಿ ನಿಮ್ಗೆ ಎಷ್ಟು ಬೇಕಾಗ್ತೈತೆ. ಜಜ್ಜಿನೂ ಹಾಕ್ಬೋದು. ನಂಗೆ ಇಲ್ಲಿ ಬಾಯಿಗೆ ಸಿಕ್ಕರೆ ಕರ್ದಿದ್ದು ಚಂದ ಅನ್ನಿಸ್ತಾವ ಅಂತೇಳಿ ಹಂಗೆ ಹಾಕ್ಕೊಂಡಿನಿ ರೀ. ಮತ್ತು ಈಗ ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ ರೀ. ಒಂದು ಹಾಕ್ಕೊಂಡಿನಿ. ಭಾಳ ಖಾರ ಇರೋದಿಲ್ಲ ಇದು. ಒಂದು ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ರೀ. ಹಾಕ್ಕೊಂಡು ಇದೆಲ್ಲ ನೀಟಾಗಿ ಚೆಂದಾಗ ಸ್ವಲ್ಪ ಕೈ ಆಡಿಸ್ಕೊಂಡ್ರೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಂಪಾಗಲಿ. ಆದ ಕೂಡಲೇ ಏನೈತಿ ಇಲ್ಲಿ ಉಳ್ಳಾಗಡ್ಡಿ ಉದ್ದಕ್ಕೆ ಹೆಚ್ಕೊಂಡಿದ್ದೆ ರೀ. ಉದ್ದಕ್ಕೆ ಹೆಚ್ಕೊಂಡಿದ್ದೆ. ನಾ ಇಲ್ಲಿ ಒಂದು ಸೈಜ್ದು ಮೀಡಿಯಮ್ ಸೈಜ್ದು ಉಳ್ಳಾಗಡ್ಡಿ ತೊಗೊಂಡಿದ್ದೆ. ಉದ್ದಕ್ಕೆ ಹೆಚ್ಕೊಂಡಿನಿ. ನೋಡ್ಕೊರಿ ನಿಮ್ಗೆ ಉಳ್ಳಾಗಡ್ಡಿ ಎಷ್ಟು ಬೇಕಾಗ್ತೈತೆ ನೋಡಿಕೊಂಡು. ಅಂದರೆ ಬ್ಯಾಳಿ ಸಣ್ಣಗೆ ಹೆಚ್ಕೊಂಡ್ರೆ ನಡಿತೈತೆ, ಉದ್ದಕ್ಕೆ ಹೆಚ್ಕೊಂಡ್ರೆ ನಡಿತೈತಿ. ನಿಮ್ಗೆ ಹೆಂಗೆ ಅನುಕೂಲ ಆಗ್ತೈತೆ ಹಂಗೆ ಹಚ್ಕೊರಿ. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳಕತ್ತೀನಿ. 1 ಚಿಟಿಕೆ ಅಷ್ಟು 1-2 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ. ಹಾಕ್ಕೊಟ್ಟು ಇದೇನೈತ್ಲಿ ಉಳ್ಳಾಗಡ್ಡಿ ಏನೈತ್ಲ ಸ್ವಲ್ಪ ಕೆಂಪಾಗುತ್ತನ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಕೈ ಆಡಿಸ್ಕೊಂಡು ಈಗ ಏನು ಮಾಡೋಣಪ್ಪ ಅಂದರೆ ಟೊಮೆಟೊ ಹಾಕ್ಕೊಳ್ಳೋಣಂತ್ರಿ. ಟೊಮ್ಯಾಟೋನ ಉದ್ದಕ್ಕೆ ತೊಗೊಂಡಿನಿ. ಹಾಕ್ಕೊಂಡು ಒಂದು ಲಾರ್ಜ್ ಸೈಜ್ ಟೊಮ್ಯಾಟೊ ಹಾಕ್ಕೊಂಡಿನಿ. ಟೊಮೆಟೊ ಹಾಕಿದ್ರೆ ಅದು ಪಲ್ಪಿ ಭಾಳ ಚಂದ ಅನ್ನಿಸ್ತೈತಿ. ಸಾಫ್ಟಾಗಿ ಟೊಮೆಟೊ ಭಾಳ ಚಂದ ಅನ್ನಿಸ್ತೈತಿ ಪಲ್ಯದೊಳಗೆ. ಸೊ ಹಾಗಾಗಿ ಒಂದು ದೊಡ್ಡ ಟೊಮೆಟೊ ಹಾಕ್ಕೊಂಡಿನಿ. ಹಾಕ್ಕೊಂಡು ಇದು ನೀಟಾಗಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುತ್ತಾನೆ ಇದು ನೀಟಾಗಿ ಕೈ ಆಡಿಸ್ಕೋಬೇಕಾಗ್ತೈತಿ. ಮತ್ತು ಇದಕ್ಕೆ ಉಪ್ಪು ಹಾಕ್ಕೊಳಕತ್ತೀನಿ. ಸದ್ಯ ಉಪ್ಪು ರುಚಿಗೆ ತಕ್ಕಷ್ಟು ನಿಮ್ಗೆ ನೋಡ್ಕೊರಿ, ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ. ಹಾಕ್ಕೊಂಡು ನೀಟಾಗಿ ಕೈ ಆಡಿಸ್ಕೊರಿ. ಅಂದರೆ ಲಘುನ ಉಪ್ಪು ಹಾಕ್ಕೊಂಡಿದ್ದ ತಕ್ಷಣ ಟೊಮೆಟೊ ಹೆಂಗಿದ್ರು ಲಘುನ ಇದಾಗ್ತೈತಿ. ಈಗ ಇಲ್ಲಿ ಹುಣಸೆಹಣ್ಣು ತೊಗೊಳಕತ್ತೀನಿ ನಾನು. ಹುಣಸೆಹಣ್ಣು ರಸ ನಾನು ಇಲ್ಲಿ ಇದು ಮಾಡಿ ಇಟ್ಕೊಂಡಿದ್ದೆ. ಒಂದು ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು ಹಾಕ್ಕೊಳಕತ್ತೀನಿ. ರಸ ಹಾಕ್ಕೊಳಕತ್ತೀನಿ. ರಸ ಹಾಕ್ಕೊಂಡು ಸ್ವಲ್ಪ ಚೆಂದಂಗೆ ಕುದೀಲಿ. ಈಗ ಬೆಲ್ಲ ಹಾಕ್ಕೊಳಕತ್ತೀನಿ. ಹುಣಸೆಹಣ್ಣು ಬೆಲ್ಲ ಈ ಪಲ್ಯಗೆ ಭಾಳಷ್ಟು ಹಾಕ್ಬೇಕು ರೀ. ಅಂದರೆ ಭಾಳ ಚೆಂದ ಆಗ್ತೈತಿ. ಇದು ಒಂಥರ ಗೊಜ್ಜಿಗತ್ತೆ ಆಗ್ತೈತಿ. ಇದು ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ. ಈಗ ಏನು ಮಾಡಬೇಕು, ಹುಳಿ ಬೆಲ್ಲ ಹುಣಸೆಹಣ್ಣೆಲ್ಲ ಇದು ಎಷ್ಟು ತೆಳ್ಳ ಕಾಣಕತ್ತೈತಿಲ್ಲ ರೀ ನಿಮ್ಮ ಕಡಾಯೊಳಗೆ. ಈಗ ಇದು ತಿಕ್ಕಾಗುತ್ತನೂ ನಾವು ಕುದಿಸ್ಕೋಬೇಕಾಗ್ತೈತಿ. ಈಗ ಇದಕ್ಕೆ ಖಾರ ಹಾಕ್ಕೊಳಕತ್ತೀನಿ. ಭಾಳ ಖಾರ ಇಲ್ಲ, ಅದಕ್ಕಂದರೆ ಒಂದು ಫುಲ್ ಸ್ಪೂನಷ್ಟು ನಾನಿಲ್ಲಿ ಇದು ಬ್ಯಾಡಗಿ ಖಾರ ಐತಿ. ಅದಕ್ಕೆ ಒಂದು ಚಮಚ ಫುಲ್ ಚಮಚ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಏನು ಮಾಡೋದು, ಚೆನ್ನಾಗಿ ಇದನ್ನು ಕೈ ಆಡಿಸ್ಕೊಳ್ಳೋಣ ಅಂತ. ಇದು ಗಟ್ಟಿ ಅಂದರೆ ಎಷ್ಟು ನೀರು ಅನ್ಸಕತ್ತೈತಲ್ಲ ನಿಮ್ಗೇನು ಹುಣಸೆಹಣ್ಣು ರಾಡಿ ನಾವು ಹಾಕ್ಕೊಂಡಿದ್ದು. ಈಗ ಇದು ತಿಕ್ಕಾಗಬೇಕು ರೀ. ಅಂದ್ರೆ ಭಾಳ ತಿಕ್ಕಾಗಬೇಕಿದು. ಗೊಜ್ಜಿಗತ್ತೆ ತಿಕ್ನೆಸ್ ಬರಬೇಕು. ಟೊಮೆಟೊ ಗೊಜ್ಜೆಲ್ಲ ಮಾಡ್ತಾರಲ್ಲ ಹಂಗೆ ತಿಕ್ ಬರುತ್ತೆ. ನಾನು ಇದನ್ನು 5 ನಿಮಿಷದವರೆಗೂ ನೀಟಾಗಿ ಚೆಂದಾಗಿ ಕುದಿಸೋಣ ಅಂತ. ಕುದ್ದಿಂದ ನಿಮಗೆ ತೋರಿಸ್ತೀನಿ ಅಂತ. ಇದೆಷ್ಟು ನೋಡಿರಿ ತಿಕ್ಕಾಗತ್ತೈತಿ. ನಡು ನೋಡಿರಿ, ಹೊತ್ತಬಾರ್ದು. ಸೊ ಹಾಗಾಗಿ ಹೇಳಾಕತ್ತೀನಿ. ಮತ್ತು ಹೊತ್ತೆಲ್ಲ ಇದಾಗಬಾರ್ದು. ಸೊ ಹಾಗಾಗಿ ನಡು ನೋಡ್ಕೊರಿ. ಇನ್ನೂ ತಿಕ್ಕಾಗಬೇಕಿದು. ನೋಡ್ಕೋತಾಯಿರಿ, ಕೈ ಆಡಿಸ್ಕೋತಾಯಿರಿ. ಒಂದು 5-8 ನಿಮಿಷ ತನಕ ಇದನ್ನು ಮುಚ್ಚಿ ಇದನ್ನು ಹಿಂಗೆ ನೀಟಾಗಿ ಈಗ ತಿಕ್ಕಾಗತ್ತೈತಿ. ಹಿಂಗೆ ಕ್ಲೋಸ್ ಮಾಡಿ ಆ ನೀರೆಲ್ಲ ಇಮ್ರ್ಕೋಬೇಕ್ರಿ. ಇಮ್ರ್ಕೊಂಡ್ರೆ ಆಟೋಮೆಟಿಕ್ಕಾಗಿ ತಿಕ್ಕಾಗ್ತೈತಿ. ಆ ಹುಳಿ ಬೆಲ್ಲ ಎಲ್ಲ ಮಸ್ತ್ ಕೂಡಿರ್ತೈತಿ. ಉಪ್ಪು ಖಾರ ಹುಳಿ ಬೆಲ್ಲ ಎಲ್ಲ ಭಾಳ ಚೆಂದಾಗಿರ್ತೈತಿ ಇದು. ಹಿಂಗೆ ಕುದಿಸಿ ಮತ್ತು ಮುಚ್ಚಿಡೋಣಂತ. ಈಗ ಫೈನಲಿ ನೋಡೋಣಂತ. 5 ನಿಮಿಷ ಮ್ಯಾಲಂತರೂ ಕುದ್ದೈತಿ. ಎಷ್ಟು ತಿಕ್ಕಾಗಿರ್ತೈತೆ ಅಂತ ನೋಡ್ರಿ. ಎಷ್ಟು ತಿಕ್ನೆಸ್ ಗೊತ್ತಾಗತ್ತದಲ್ರಿ. ನೀರೆಲ್ಲ ಇದಾಗೈತಿ, ಎಲ್ಲ ಹೋಗೈತಿ. ಭಾಳ ತಿಕ್ಕಾಗೈತಿ ನೋಡಿರಿ. ಈ ಪರಿ ತಿಕ್ನೆಸ್ ಬರಬೇಕಿದು. ನೀರೆಲ್ಲ ಹೋಗಿ ಹಿಂಗೆ ಗಟ್ಟಿ ಆಗಬೇಕು. ಅಂದ್ರೆ ಭಾಳ ಚೆಂದಾಗಿರುತ್ತೆ. ಒಂಥರ ಗಟ್ಟಿಯಾಗಿ ಗೊಜ್ಜಿಗತೆ ಆಗಿರುತ್ತೆ. ನಾನು ಇದರಲ್ಲಿ ಇನ್ನೂ ಒಂದು ಲಾಸ್ಟಿಗೆ ಹೇಳ್ಕೊಡ್ತೀನಿ. ಈ ಗೊಜ್ಜಿನ ಇನ್ನೊಂದು ಥರ ಯೂಸ್ ಮಾಡ್ಕೋಬೋದು. ನಾನು ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಅದನ್ನು ನೋಡಿರಿ. ಈಗೇನೈತಿ ಇದನ್ನು ಮುಗಿಸ್ಕೊಳ್ಳೋಣಂತ. ಈಗ ಇದನ್ನು ನೀಟಾಗಿ ಏನು ಮಾಡಬೇಕು, ಇದು ಗೊಜ್ಜಿಗತೆ ಆದಮೇಲೆ ಚೆನ್ನಾಗಿ ಕೈ ಆಡಿಸ್ಕೊಂಡು ಇನ್ನೊಂದು 2 ನಿಮಿಷ ಬಿಟ್ಟು ಈಗೇನೈತಿ ಶೇಂಗಾ ಏನೈತಿ ಚೂಳು ಜಜ್ಕೊಂಡಿದ್ದೆ. ನಾ ಇಲ್ಲಿ 1 ಕೊರ್ದ ಬಟ್ಲಷ್ಟು ಶೇಂಗಾ ತೊಗೊಂಡಿನಿ. ಭಾಳ ಸಣ್ಣ ಪೌಡ್ರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಕೋರ್ಸ್ ಪೌಡರ್ ಮಾಡ್ಕೊರಿ. ಮಿಕ್ಸರ್ದಾಗ ಹಾಕ್ಕೊಂಡು, ನಾ ಮಿಕ್ಸರ್ದಾಗ ಹಾಕೊಳ್ಳೋದೆಲ್ಲ ಹೆಂಗಿತ್ತಂದ್ರೆ 1-2 ಚಮಚದ ಕಲ್ಲಾಗ ಹರ್ಕೋರಿ. ಪಟ್ನ ಆಕೈತಿ.
ಮಿಕ್ಸರಾಗಂದ್ರೆ ಭಾಳ ಸಣ್ಣ ಆಗ್ಬಿಡ್ತೈತಿ. ಯಾಕೆ ಲಾಸ್ಟಿಗೆ ಹಾಕಾಕತ್ತೀನಿ ಅಂತಂದರೆ ಇದು ಬಾಯಾಗ ಸಿಗ್ಬೇಕು ಶೇಂಗಾ, ಅಂದ್ರೆ ಭಾಳ ಚಂದ ಅನಿಸ್ತೈತಿ ಪಲ್ಯದೊಳಗೆ. ಸೊ ಹಾಗಾಗಿ ಗೊಜ್ಜು ರೆಡಿ ಆದಮೇಲೆ ನಾನು ಇಲ್ಲಿ ಪಲ್ಯದಾಗ ಶೇಂಗಾ ಹಾಕೊಳಕತ್ತೀನಿ. ಶೇಂಗಾ ಎಲ್ಲ ಹಾಕೊಂಡ್ಮೇಲೆ ಒಂದೇ ಸೆಕೆಂಡ್ 1-2 ನಿಮಿಷ ಅಷ್ಟು ನಾವಿಲ್ಲಿ ಕ್ಲೋಸ್ ಮಾಡಿ ತೆಗೆದಿಡೋಣಂತ. ಇದನ್ನು ನೋಡ್ಬೋದು ಶೇಂಗಾ ಎಲ್ಲ ಹೆಂಗೆ ಕಾಣಾಕ್ತವೆ, ಎಷ್ಟು ಚಂದ ಕಾಣಕತ್ತೈತಿಲ್ಲ ರೀ. ಗೊಜ್ಜು ಎಷ್ಟು ಗಟ್ಟಿಯಾಗೈತಿಲ್ಲ ರೀ, ಭಾಳ ರುಚಿಯಾಗಿರ್ತೈತಿ ಇದು ತಿನ್ನೋಕೆ. ಹಿಂಗೆ ನೀಟಾಗಿ ನೋಡಿ ಎಷ್ಟು ತಿಕ್ಕಾಗಿ ನೀರೆಲ್ಲ ಪೂರ್ತಿ ಖಾಲಿ ಆಗೈತೆ ರೀ. ಇಷ್ಟು ತಿಕ್ನೆಸ್ ಬರೋ ತನೂ ನೀವು ಕೈ ಆಡಿಸ್ಕೊತಾ ಇರಬೇಕಾಗ್ತೈತಿ. ಈಗ ಇದನ್ನು ಒಂದು ಸ್ವಲ್ಪ ನಾನು ಪ್ರತಿ ಸಲ ಈ ಪಲ್ಯ ಮಾಡಿದಾಗ ಒಂದು ಸ್ವಲ್ಪ ಗೊಜ್ಜು ತೆಗೆದಿಟ್ಟಿಟ್ಕೋತೀನಿ. ನಾನು ಲಾಸ್ಟಿಗೆ ಹೇಳ್ತೀನಿ ಇದೀನಿ ಅದಕ್ಕೆ ತೆಗೆದಿಟ್ಕೋತೀನಿ ಹಿಂಗಂತ ಹೇಳಿ. ಹೀಗೆ ಕಾಳೆಲ್ಲ ಚೆನ್ನಾಗಿ ಕುದ್ದಾವು ನೋಡ್ಕೊಂಬರೋಣಂತ. ನೋಡಿರಿ ಎಷ್ಟು ಚಂದ ಕುದ್ದಾವಿಲ್ಲ ರೀ. ನಾನು ಇಲ್ಲಿ ತೋರ್ಸಾಕತ್ತೀನಿ ನೋಡಿರಿ. ಈ ಪರಿ ಹಿಂಗೆ ಕುದ್ರೆ ಸಾಕು, ತೀರಾ ರೆಡಿ ಮಾಡ್ಕೊಳಕ್ಕೆ ಹೋಗ್ಬಿಟ್ರೆ ಚಂದ ಅನ್ಸೋದಿಲ್ಲ. ಸ್ವಲ್ಪ ಒಂದು 3 ವಿಸಿಲ್ ಸಾಕ್ರಿ, ಪರ್ಫೆಕ್ಟ್ ಆಗ್ತೈತಿ. ಇಷ್ಟು ಮಾಡಿಕೊಂಡು ಇಷ್ಟು ಕೈಲಿ ಹಿಂಗೆ ಸ್ಮ್ಯಾಶ್ ಮಾಡಿದ್ಕಲ್ಲ ಸ್ಮ್ಯಾಶ್ ಆದ ಸಾಕು. ಈಗೇನು ಮಾಡೋನು ಈ ಬ್ಯಾಳಿ ಏನು ಕಾಳು ಕುದಿಸ್ಕೊಂಡು ಬಂದಿದ್ವಲ್ಲ ಚೆನ್ನಾಗಿ ಕಾಳು, ಈಗ ಇದನ್ನು ಹಾಕ್ಕೊಂಡು ಚಂದಂಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣಂತೆ. ಯಾಕಂದರೆ ಇದ್ರ ಒಳಗಡೆ ಎಲ್ಲ ಅದೇನು ಗೊಜ್ಜು ರೆಡಿ ಮಾಡ್ಕೊಂಡಿದ್ವಲ್ಲ ನಾವು ಉಳ್ಳಾಗಡ್ಡಿದು ಅದೆಲ್ಲ ಸೇರಬೇಕು. ಅಲ್ಲಿ ತನಕ ಏನು ಮಾಡಬೇಕು, ಅವ್ರು ಕೆಳಗಿಂದು ಎಲ್ಲ ನೀಟಾಗಿ ಕೆಳಗಿಂದು ಕಾಳು ಸತ ಬೆಂದವು ಎಲ್ಲ ನೀಟಾಗಿ, ಅಂದರೆ ಭಾಳ ಚಂದ ಬೆಂದವು ಇವು. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಎಲ್ಲ ಕಾಳು ಜೋಡಿ ಹೊಂದಬೇಕದು ಮಸಾಲ, ಅಲ್ಲಿ ತನಕ ಚಂದಂಗೆ ಮಿಕ್ಸ್ ಮಾಡ್ಕೊಳ್ರಿ. ಎಷ್ಟು ರುಚಿ ಆಗ್ತೈತೆ ರೀ ಇದು. ಅನ್ನದ ಜೋಡಿ ಸತೆ ಪಲ್ಯ ಭಾಳ ಚಂದ ಆಗ್ತೈತಿ. ತುಪ್ಪ ಅನ್ನದ ಜೋಡಿನೂ ಬೆಸ್ಟ್ ಕಾಂಬಿನೇಷನು. ಜೋಳದ ರೊಟ್ಟಿ, ಚಪಾತಿ ಮತ್ತು ಅಕ್ಕಿ ರೊಟ್ಟಿಗಂತೂ ಭಾಳ ಚಂದ ಅನ್ನಿಸ್ತೈತಿ. ಹುಳಿ ಹುಳಿ ಎಲ್ಲ ಇರ್ತೈತಿಲ್ಲ, ಉಪ್ಪು ಖಾರ ಎಲ್ಲ. ಈ ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತೀನಿ. ಈಗ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಈಗ ತೆಗೆದು ತೋರಿಸಿ ನೋಡ್ರಿ ಕಾಳು ಜೋಡಿ ಎಷ್ಟು ಚಂದ ಹೊಂದೈತಿ. ಮಸಾಲ ಎಲ್ಲ ನೀಟಾಗಿ ಹೊಂದ್ಕೊಂಡೈತಿ. ಇದು ಈಗ ಆಲ್ಮೋಸ್ಟ್ ಇದೆಲ್ಲ ಕಂಪ್ಲೀಟಾಗಿ ಆಗೈತಿ. ಈಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣಂತ. ಸುಡುದು ಭಾಳ ಚಂದ ಇರ್ತೈತಿ. ನಾ ಇದು ಚಪಾತಿ ಮಾಡಿದ್ದೆ, ಬಿಸಿ ಬಿಸಿ ಚಪಾತಿ. ಇವತ್ತು ರೊಟ್ಟಿ ಲೇಟಾಗಿ ಮಾಡ್ತಾರೆ, ಸೊ ಹಾಗಾಗಿ ಚಪಾತಿ ಮಾಡ್ಕೊಂಡಿದ್ದೆ. ಸುಡು ಚಪಾತಿ ಜೋಡಿ ನಾ ಇಲ್ಲಿ ಟೇಸ್ಟ್ ಮಾಡಕೋತೀನಿ. ಇದ್ರ ಜೊತೆಗೆ ಮೊಸರು ಕಾಂಬಿನೇಷನು ಚೆಂದ ಆಗ್ತೈತಿ. ಇದ್ರ ಜೊತೆ ಮೊಸರು ಜೊತೆ ಮತ್ತು ಮೆಂತ್ಯ ಚಟ್ನಿ ಇಲ್ಲ ಉಳ್ಳಾಗಡ್ಡಿ ಚಟ್ನಿ ಇರಬೇಕು. ನಾ ಇನ್ನೂ ಈಗ ಸ್ಟಾರ್ಟ್ ಮಾಡಕತ್ತೀನಿ ಅಡುಗೆ. ಸೊ ಹಾಗಾಗಿ ಇದು ಗೊಜ್ಜು ಎದಕ್ಕೆ ತೆಗೆದಿಟ್ಕೊಂಡೇನಂದ್ರೆ ಸುಡು ಅನ್ನ ಇರ್ತೈತಲ್ಲ ರೀ, ಅನ್ನಕ್ಕೆ ಈ ಗೊಜ್ಜು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದು ನೋಡ್ರಿ ಎಷ್ಟು ಚಂದ ಇರ್ತೈತೆ ಅಂದ್ರೆ ಅಷ್ಟು ಚಂದ ಇರ್ತೈತಿ. ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಹಿಂಗೆ ಲೈಕ್ ಮಾಡ್ಕೊತೀರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ. ಥ್ಯಾಂಕ್ ಯು.